ನಿನ್ನೆ ಬಸ್ಸೊಂದರಲ್ಲಿ ಚಾಲಕರೊಬ್ಬರು ಸೋರ್ತಾ ಇರುವಂತಹ ಮಳೆಯಿಂದ ರಕ್ಷಣೆ ಪಡೆಯೋದಕ್ಕೆ ಕೈಯಲ್ಲಿ ಛತ್ರಿ ಹಿಡದೆ ಕಾರ್ಯವನ್ನು ನಿರ್ವಹಿಸ್ತಾ ಇದ್ದಂತಹ ವಿಚಾರ ಸೋಷಿಯಲ್ ಮೀಡಿಯಾದಲ್ಲಿ ಭಾರಿ ಚರ್ಚೆಗೆ ಗ್ರಾಸ ಆಗಿತ್ತು. ಇನ್ಫ್ಯಾಕ್ಟ್ ಬಿಜೆಪಿ ಇದು ಕಾಂಗ್ರೆಸ್ ಸರ್ಕಾರದ ಛತ್ರಿ ಭಾಗ್ಯ ಅಂತೆಲ್ಲ ಲೇವಡಿ ಮಾಡಿತ್ತು. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಂದು ಡೀಟೇಲ್ ಇದೆ, ನೋಡ್ಕೊಂಡು ಬರೋಣ ಬನ್ನಿ. ಛತ್ರಿ ಹಿಡಿದು ಬಸ್ ಓಡಿಸಿದ ಕೆಎಸ್ಆರ್ಟಿಸಿ ಚಾಲಕ, ಛತ್ರಿ ಭಾಗ್ಯಕ್ಕೆ ಚಾಲನೆ ಅಂತ ಬಿಜೆಪಿ ವ್ಯಂಗ್ಯ. ಬಸ್ ಚಾಲಕ ನಿರ್ವಾಹಕಿ ಅಮಾನತು. ರಾಜ್ಯದೆಲ್ಲೆಡೆ ಈಗಾಗಲೇ ಮಳೆ ಆರಂಭ ಆಗಿದೆ. ಜನರು ಮಳೆಯಿಂದ ಆಸರೆ ಪಡೆಯೋದಿಕ್ಕೆ ಛತ್ರಿಯನ್ನ ಅವಲಂಬಿಸುತ್ತಾರೆ. ಆದ್ರೆ ನಿನ್ನೆ ಕೆಎಸ್ಆರ್ಟಿಸಿ ಬಸ್ ಚಾಲಕನೊಬ್ಬ ಛತ್ರಿ ಹಿಡ್ಕೊಂಡು ಬಸ್ ಚಲಾವಣೆ ಮಾಡ್ತಾ ಇರುವಂತಹ ದೃಶ್ಯ ಸೋಷಿಯಲ್ ಮೀಡಿಯಾದಲ್ಲಿ ಸಿಕ್ಕಾಪಟ್ಟೆ ವೈರಲ್ ಆಗಿತ್ತು. ಇದನ್ನ ನೋಡಿದವರು ಬಸ್ನ ಮೇಲ್ಚಾವಣಿ ಸೋರಿಕೆಯಿಂದ ಮಳೆ ನೀರು ಸೋರ್ತಾ ಇದೆ ಅಂತ ಅಂದ್ಕೊಂಡಿದ್ರು. ಜೊತೆಗೆ ಬಿಜೆಪಿಯವರು ಛತ್ರಿ ಭಾಗ್ಯಕ್ಕೆ ಚಾಲನೆ ಅಂತ ಬರ್ಕೊಂಡು ಕಾಂಗ್ರೆಸ್ ಕಾಲೆಳೆದಿದ್ರು. ಆದ್ರೆ ಈ ವಿಡಿಯೋದ ಮೂಲವನ್ನ ಪತ್ತೆ ಹಚ್ಚಿದ ಸಾರಿಗೆ ಇಲಾಖೆ ಚಾಲಕನನ್ನ ಅಮಾನತು ಮಾಡಿದೆ. ವಾಯವ್ಯ ಕರ್ನಾಟಕ ಸಾರಿಗೆ ಧಾರವಾಡ ಘಟಕದ KA 25F1336 ಸಂಖ್ಯೆಯ ಬಸ್ ಬೆಟಗೇರಿಯಿಂದ ಧಾರವಾಡ ಮಾರ್ಗದಲ್ಲಿ ಕಾರ್ಯವನ್ನ ನಿರ್ವಹಿಸ್ತಾ ಇತ್ತು. ಚಾಲಕ ಹನುಮಂತಪ್ಪ ಹಾಗೂ ನಿರ್ವಾಹಕಿ ಅನಿತಾ ಮಳೆ ಬರ್ತಾ ಇದ್ದ ಟೈಮ್ನಲ್ಲಿ ಕೊಡೆ ಹಿಡ್ಕೊಂಡು ಮನೋರಂಜನೆಗಾಗಿ ರೀಲ್ಸ್ ಮಾಡಿದ್ದಾರೆ. ಇನ್ನು ಬಸ್ನಲ್ಲಿ ಪ್ರಯಾಣಿಕರಿಲ್ಲದೆ ಖಾಲಿ ಇರೋದ್ರಿಂದ ಕಂಡಕ್ಟರ್ ಛತ್ರಿ ಹಿಡ್ಕೊಂಡು ಚಾಲನೆ ಮಾಡಿದ್ದಾರೆ. ಇದನ್ನ ನಿರ್ವಾಹಕಿ ವಿಡಿಯೋ ಚಿತ್ರೀಕರಣ ಮಾಡ್ತಾರೆ. ಇನ್ನು ಇದೇ ಟೈಮ್ನಲ್ಲಿ ಚಾಲಕ ಮೇಲಿನ ಚಾವಣಿಯಾಗಲಿ ಪ್ರಯಾಣಿಕರು ಕುಳಿತುಕೊಳ್ಳುವಂತಹ ಸ್ಥಳವಾಗಲಿ ಸೋರಿಕೆ ಆಗಿರಲಿಲ್ಲ ಅಂತ ಸ್ಪಷ್ಟನೆ ಕೊಟ್ಟಿದ್ದಾರೆ. ಇನ್ನು ಕೇವಲ ಮನೋರಂಜನೆ ಅಥವಾ ರೀಲ್ಸ್ಗಾಗಿ ವಿಡಿಯೋ ಮಾಡಿ ಸರ್ಕಾರಕ್ಕೆ ಹಾಗೂ ಸಾರಿಗೆ ಇಲಾಖೆ ಘನತೆಗೆ ಧಕ್ಕೆ ತಂದಿದ್ದಂತಹ ಆರೋಪ ಇದೆ. ಇದೇ ಕಾರಣಕ್ಕಾಗಿಯೇ ಡ್ರೈವರ್ ಹನುಮಂತಪ್ಪ ಹಾಗೂ ಕಂಡಕ್ಟರ್ ಅನಿತಾರನ್ನ ಅಮಾನತು ಮಾಡಿ ವಾಯುವ್ಯ ಕರ್ನಾಟಕ ರಸ್ತೆ ಸಾರಿಗೆ ಇಲಾಖೆ ಆದೇಶವನ್ನ ಹೊರಡಿಸಲಾಗಿದೆ. ಒಟ್ನಲ್ಲಿ ಸಾರಿಗೆ ಇಲಾಖೆಗೆ ಈ ಪ್ರಕರಣ ಎಚ್ಚರಿಕೆಯ ಗಂಟೆಯಾಗಿದ್ದು, ಮಳೆಗಾಲಕ್ಕೂ ಮುನ್ನ ಡಕೋಟಾ ಬಸ್ಗಳನ್ನ ರೆಡಿ ಮಾಡಿಸಬೇಕಾಗಿದೆ. ಅರುಣಾ ಶಿರಗುಪ್ಪಿ, ಪಬ್ಲಿಕ್ ಟಿವಿ, ಬೆಂಗಳೂರು.